ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಕನಿಷ್ಠ ವೇತನ ಹೆಚ್ಚಳವನ್ನು ತಡೆಯಲು ಹೊರಟಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಕಾರ್ಮಿಕರೇ ದ್ರೋಹ ಬಗೆದಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಮಾಲೀಕರ ಒತ್ತಡಕ್ಕೆ ಯಾಕೆ ನೀವು ಅದು ಮಾಡಿದ್ರೆ ಅಂತೇಳಿ ಕರಡು ತಗೋಬೋದಾಯ್ತಲ್ಲ ಅವರು. ಇಲ್ಲ, ಅವರಿಗೆ ಕರಡು ಬೇಕಿಲ್ಲ. ಅವ್ರ ಮೂಲಕ ಹೇಳಿಸಿದ್ದಾರೆ ಅಷ್ಟೇ. ಸರ್ಕಾರ ಏನ್ ಮಾಡಿದ್ದಾರೆ, ಆರ್ಥಿಕ ಇಲಾಖೆ ಮೂಲಕ ಇವತ್ತು ಸಹ ಒಂದು ಪತ್ರ ಹೊರಡಿಸಿದ್ದಾರೆ. ನಾವು ಹೇಳಿದ್ರಿಗಿನ ಜನ ಕಾರ್ಮಿಕರ ತಿಳಿಬಿಡ್ತಾ ಇದೀವಿ ರಾಜ್ಯದಲ್ಲಿ, ಅವ್ರ ಮೂಲಕ ಹೇಳಿಸಿದ್ದಾರೆ. ಇದರ ಅರ್ಥ ಏನಂದ್ರೆ, ಮಾಲೀಕರು ಪರವಾಗಿ ಇವತ್ತು ಸಹ ಸರ್ಕಾರ ನಿಂತ್ಕೊಂಡಿದೆ. ಒತ್ತಡ ಇದೆ ಮಾಲೀಕರದು, ಫ್ಯಾಕ್ಟ್ರಿ ಮಾಲೀಕರು ಒತ್ತಡ ಇದೆ, ಗುತ್ತಿಗೆದಾರರು ಒತ್ತಡ ಇದೆ. ಅವ್ರಿಗೋಸ್ಕರ ಇವತ್ತು ದಿವಸ ತಡೆ ಹಿಡಿದಿದ್ದಾರೆ. ಏನ್ ತೋರಿಸ್ಕೊಡುತ್ತೆ ನಮ್ಗೆ, ಸರ್ಕಾರ ನಮ್ಮ ಪರ ಇದಾವಲ್ಲ. ನಮ್ಮ ಪರ ಇದ್ದಿದ್ರೆ ಯಾವತ್ತೇ ಮಾಡ್ಬೇಕಾಗಿತ್ತು. 9 ವರ್ಷ ಕಾಯ್ಬೇಕಾಗಿತ್ತಾ? ಪ್ರತಿ 5 ವರ್ಷಕ್ಕೊಂದ್ಸಲ ಇವತ್ತು ಸಹ ಪರಿಷ್ಕೃತ ವೇತನ ಜಾಸ್ತಿ ಆಗ್ಬೇಕಾಗಿತ್ತು. 9 ವರ್ಷದಿಂದ ಆಗಿಲ್ಲ, ಈಗ ಮಾಡಿದ್ದಾರೆ. ಆದ್ರೂ ಕೂಡ ಇವತ್ತು ತಡೆ ಇರ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಇಡೀ ಕರ್ನಾಟಕದಾದ್ಯಂತ AIUTUC ನೇತೃತ್ವದಲ್ಲಿ ಅದೇ ರೀತಿ ಎಲ್ಲ ಕಾರ್ಮಿಕ ಸಂಘಟನೆಗಳು ಸೇರ್ಕೊಂಡು ಬೆಂಗಳೂರಲ್ಲಿ 30ನೇ ತಾರೀಕು ಒಂದು ಸ್ಟ್ರೈಕ್ ಮಾಡಿದ್ವಿ. ನಾವು ಫ್ರೀಡಂ ಪಾರ್ಕ್ ಅಲ್ಲಿ 30ನೇ ತಾರೀಕು ಸ್ಟ್ರೈಕ್ ಮಾಡಿದ್ವಿ. ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ತಮ್ಮ ಕೆ ಸೋಮಶೇಖರ್ ಮಾತಾಡಿದ್ದು ಇಲ್ಲಿ ರಾಜ್ಯದಲ್ಲಿ ವೈರಲ್ ಆಗಿದೆ. ಇವತ್ತು ಯಾರು ಕಾಪಾಡಲಿಕ್ಕೆ ಕೊಟ್ಟಿದ್ದಾರೆ ಸರ್ಕಾರ ಅಂತೇಳಿ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ. ಸರ್ಕಾರಗಳು ಇವತ್ತು ಸಹ ನಮ್ಮ ಪರವಾಗಿಲ್ಲ, ಬಡವರ ಪರವಾಗಿ, ಕಾರ್ಮಿಕರ ಪರವಾಗಿಲ್ಲ. ಅದು ಇದ್ದಿದ್ರಿಗೆ ಯಾವತ್ತೂ ಇವತ್ತು ಸಹ ಕನಿಷ್ಠ ವೇತನ ಹೆಚ್ಚಿಗೆ ಆಗಬೇಕಾಗಿತ್ತು. ಇದು ನಮ್ಮ ಒತ್ತಡದಿಂದ ಇಡೀ ಕರ್ನಾಟಕದ ಎಲ್ಲ ಗುತ್ತಿಗೆ ಕಾರ್ಮಿಕರು ಸುಮಾರಾಗಿ 1.5 ಕೋಟಿ ಜನ ಇದೀವಿ. ನಾವು ಗುತ್ತಿಗೆ ಕಾರ್ಮಿಕರು 1.5 ಕೋಟಿ ಜನ ಇದೀವಿ. 1.5 ಕೋಟಿ ಜನ ಇಡೀ ಕರ್ನಾಟಕದಂತ ಹೋರಾಟ ಮಾಡಿದೀವಿ, ಕನಿಷ್ಠ ವೇತನ ಹೆಚ್ಚಿಗೆ ಮಾಡ್ಬೇಕಂತೇಳಿ. ಆ ಒತ್ತಡದ ಹಿನ್ನೆಲೆಯಲ್ಲಿ ಇವತ್ತು ಸಿದ್ದರಾಮಯ್ಯನವರಾಗಿರ್ಬೋದು, ಅದೇ ರೀತಿ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸಂತೋಷ್ ಆಗಿರ್ಬೋದು, ಅವರನ್ನ ಇವತ್ತು ಜಾರಿ ಮಾಡಿ ಆದೇಶ ಮಾಡಿ ಅವ್ರು ಹೋದ್ರು. ಅದೇ DK ಶಿವಕುಮಾರ್ CM ಆದ್ಮೇಲೆ ಇದು ಕೂಡ ಇವತ್ತು ಸಹ ಹಿಂದೆ ಬಿದ್ದಿದೆ. ಎಲ್ಲ ಗುತ್ತಿಗೆ ಕಾರ್ಮಿಕರ ಸಂಘಟನೆಗಳಿಂದ ಇದನ್ನ ನಾವು DCA ಕಚೇರಿ ಮುಂದೆ ಒಂದು ಸಾಂಕೇತಿಕ ಪ್ರತಿಭಟನೆ ನಾವಿಲ್ಲಿ ಮಾಡ್ತಾ ಇದೀವಿ. ಮುಖ್ಯವಾಗಿ ಏನು ಇವತ್ತು ರಾಜ್ಯ ಸರ್ಕಾರ ಪರಿಷ್ಕೃತ ಕನಿಷ್ಠ ವೇತನ ಏನು ಜಾರಿ ಮಾಡಿದ್ರು, ಇವತ್ತು ಸರ್ಕಾರ ಆರ್ಥಿಕ ಇಲಾಖೆ ಅದರ ತಡೆ ಹಿಡಿದಾರೆ ಅನ್ನೋದನ್ನ ಎಲ್ಲ ಕಡೆ ವರದಿಯಾಗಿದೆ. ಈ ವರದಿಯಿಂದ ನಮ್ಮ ಕಾರ್ಮಿಕರು ಇವತ್ತು ಆತಂಕಗೊಂಡಿದ್ದಾರೆ. ಈಗಾಗಲೇ ಸರ್ಕಾರ ಅಧಿಸೂಚನೆ ಹೊರಡಿಸಿ ಜಾರಿ ಮಾಡ್ತಕ್ಕಂಥ ಒಂದು ಕನಿಷ್ಠ ವೇತನ ಇವತ್ತು ಆರ್ಥಿಕ ಇಲಾಖೆ ತಡೆ ಹಿಡಿದೆ ಅಂತೇಳಿ ನಮ್ಮ ಗಮನಕ್ಕೆ ಬಂದಿದೆ. ನಾವು ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾ ಇದ್ವಿ, ಕೂಡಲೇ ಏನು ಪರಿಷ್ಕೃತ ವೇತನ ನೀವು ಜಾರಿ ಮಾಡಿದ್ರಿ ಅದನ್ನ ಕೂಡಲೇ ಜಾರಿ ಮಾಡಬೇಕು. ತಡೆ ಹಿಡಿದಿರ್ತಕ್ಕಂಥ ಇವತ್ತು ವೇತನ ಕೂಡಲೇ ಜಾರಿ ಮಾಡಬೇಕು. ಇಲ್ಲದೆ ಹೋದ್ರೆ ಇಡೀ ಗುತ್ತಿಗೆ ಕಾರ್ಮಿಕರು 1.5 ಕೋಟಿ ಜನ ಗುತ್ತಿಗೆ ಕಾರ್ಮಿಕರಿದ್ದಾರೆ. ನಾವು ಫ್ರೀಡಂ ಪಾರ್ಕ್ ಬರಬೇಕಾಗುತ್ತೆ. ಎಲ್ಲ ಜಿಲ್ಲೆಗಳಲ್ಲಿ ಇಡೀ ಕುಟುಂಬ ಸಮೇತವಾಗಿ ನಾವು ಹೋರಾಟಕ್ಕೆ ಇಳಿಯಬೇಕಾಗುತ್ತಂತ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾವು ಆಗ್ರಹ ಪಡಿಸ್ತಾ ಇದ್ದೇವೆ. AIUTUCಗೆ ಸಂಯೋಜನೆಗೊಂಡಿರ್ತಕ್ಕಂಥ ಎಲ್ಲ ಗುತ್ತಿಗೆ ಕಾರ್ಮಿಕರ ಸಂಘಟನೆಗಳಿಂದ ಇದನ್ನ ನಾವು DCA ಕಚೇರಿ ಮುಂದೆ ಒಂದು ಸಾಂಕೇತಿಕ ಪ್ರತಿಭಟನೆ ನಾವಿಲ್ಲಿ ಮಾಡ್ತಾ ಇದೀವಿ. ಮುಖ್ಯವಾಗಿ ಏನು ರಾಜ್ಯ ಸರ್ಕಾರ ಪರಿಷ್ಕೃತ ಕನಿಷ್ಠ ವೇತನ ಏನು ಜಾರಿ ಮಾಡಿದ್ರು, ಇವತ್ತು ಸರ್ಕಾರ ಆರ್ಥಿಕ ಇಲಾಖೆ ಅದರ ತಡೆ ಹಿಡಿದಾರೆ ಅನ್ನೋದನ್ನ ಎಲ್ಲ ಕಡೆ ವರದಿಯಾಗಿದೆ. ಈ ವರದಿಯಿಂದ ನಮ್ಮ ಕಾರ್ಮಿಕರು ಇವತ್ತು ಆತಂಕಗೊಂಡಿದ್ದಾರೆ. ಈಗಾಗಲೇ ಸರ್ಕಾರ ಅಧಿಸೂಚನೆ ಹೊರಡಿಸಿ ಜಾರಿ ಮಾಡ್ತಕ್ಕಂಥ ಒಂದು ಕನಿಷ್ಠ ವೇತನ ಇವತ್ತು ಆರ್ಥಿಕ ಇಲಾಖೆ ತಡೆ ಹಿಡಿದೆ ಅಂತೇಳಿ ನಮ್ಮ ಗಮನಕ್ಕೆ ಬಂದಿದೆ. ನಾವು ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾ ಇದ್ವಿ, ಕೂಡಲೇ ಏನು ಪರಿಷ್ಕೃತ ವೇತನ ನೀವು ಜಾರಿ ಮಾಡಿದಿರಿ ಅದನ್ನ ಕೂಡಲೇ ಜಾರಿ ಮಾಡಬೇಕು. ತಡೆ ಹಿಡಿದಿರ್ತಕ್ಕಂಥ ಇವತ್ತು ವೇತನ ಕೂಡಲೇ ಜಾರಿ ಮಾಡಬೇಕು. ಇಲ್ಲದೆ ಹೋದ್ರೆ ಇಡೀ ಗುತ್ತಿಗೆ ಕಾರ್ಮಿಕರು 1.5 ಕೋಟಿ ಜನ ಗುತ್ತಿಗೆ ಕಾರ್ಮಿಕರಿದ್ದಾರೆ. ನಾವು ಫ್ರೀಡಂ ಪಾರ್ಕ್ ಬರಬೇಕಾಗುತ್ತೆ. ಎಲ್ಲ ಜಿಲ್ಲೆಗಳಲ್ಲಿ ಇಡೀ ಕುಟುಂಬ ಸಮೇತವಾಗಿ ನಾವು ಹೋರಾಟಕ್ಕೆ ಇಳಿಯಬೇಕಾಗುತ್ತಂತ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.